ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಯೋ ವಿಪ್ರಲಂಭವಿಪರೀತಮತಿಪ್ರಭೂತವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಮಾನಂದತೀರ್ಥಮುನಿವರ್ಯಮಹನ್ನಮಾಮಿ. ಮಿಥ್ಯಾಸಿದ್ಧಾಂತದುರ್ಧ್ವಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಕ್ಯತರಣಿರ್ಭಾಸತಾನ್ನೋ ಹೃದಂಬರೇ. ಮಾಯಾತಂತ್ರಾಮರಾರಿಸ್ಮಯಮಪನಯತೋ ಮಧ್ವಸಿದ್ಧಾಂತನಾಮ್ನೋ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇರಿಂಧತೆ ಯತ್ಪ್ರಬಂಧಾಃ. ಯದ್ವಾಗದ್ವೈತವಿದ್ಯಾಚಲಕುಲಕುಲಿಶಪ್ರೌಢಿಮಾಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತಮಹಿಮಾ ಸಂಪ್ರತಿ ವ್ಯಾಸರಾಜಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀಮನ್ನಾರಾಯಣ ಪಂಡಿತಾಚಾರ್ಯರು, ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಪ್ರತಿಪಾದನೆ ಮಾಡಿದಂತಹ ಶಂಕರ ಮಣಿಮಂತ ತತ್ವದ ಕುರಿತಾದ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಶಂಕರರು ತಮ್ಮ ಪ್ರಪಂಚಸಾರ ಅನ್ನುವಂತಹ ಕೃತಿಯಲ್ಲಿ ಅತ್ಯಂತ ಅಶ್ಲೀಲವಾದ, ಕೇಳಲಿಕ್ಕೆ ಸಹಿತ ಅಸಹ್ಯವಾದಂತಹ ವಿಷಯಗಳನ್ನು ತಿಳಿಸಿರುವುದನ್ನು ನಾವು ಮನಗಂಡೆವು. ಶಂಕರರು ರಚನೆ ಮಾಡಿರತಕ್ಕಂತಹ ಸೌಂದರ್ಯ ಲಹರಿ ಮತ್ತು ಅದರ ವ್ಯಾಖ್ಯಾನಗಳಲ್ಲಿರುವ ಸಮಸ್ಯೆಗಳನ್ನು ತೋರಿಸಿಕೊಟ್ಟಾಗ ಆ ವ್ಯಾಖ್ಯಾನಗಳನ್ನು ಅಸದ್ವ್ಯಾಖ್ಯಾನಗಳು ಅಂತ ಶಂಕರರು ಒಪ್ಪಿದ್ದಾರೆ. ಸೌಂದರ್ಯ ಲಹರಿ ಶಂಕರರ ಕೃತಿ ಇರಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ಸ್ವಯಂ ಶೃಂಗೇರಿ ಮಠದವರು, ಉಳಿದ ಅದ್ವೈತ ಪೀಠಗಳು ಅದು ಶಂಕರ ಕೃತ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಜಗನ್ಮಾತೆಯ ಬಗ್ಗೆ ಆದಿಶಂಕರ ಭಗವತ್ಪಾದರು ಅನೇಕ ವಿಧವಾಗಿ ವರ್ಣಿಸಿದ್ದಾರೆ. ಭಗವತ್ಪಾದರು ಹೇಳಿದ ಮಾತು ಅಂತಂದರೆ, ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ. ಪ್ರಪಂಚಸಾರ ಕೃತಿಯಲ್ಲಿ ಬಂದಿರತಕ್ಕಂತಹ ಸಮಸ್ಯೆಗಳನ್ನು ಮನಗಂಡು ಇದನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದನ್ನು ತಿಳಿದುಕೊಂಡು ಸತ್ಯಪ್ರಕಾಶ ಎನ್ನುವವರು ಲೇಖನವನ್ನು ಬರೆದಿದ್ದಾರೆ. ಪ್ರಪಂಚಸಾರ ಇದು ಶಂಕರರ ಗ್ರಂಥವೇ. ಯಾವುದು ಶಂಕರರ ಕೃತಿ ಅಥವಾ ಯಾವುದು ಶಂಕರರ ಕೃತಿ ಅಲ್ಲ ಎನ್ನುವುದು ಸಮಸ್ಯೆ ಅಲ್ಲ, ಅಥವಾ ಒಂದು ಪ್ರಶ್ನೆಯಲ್ಲ. ಅತ್ಯಂತ ಮುಖ್ಯವಾದ ಪ್ರಶ್ನೆ ಎಂದರೆ ಶಂಕರರ ವಿರುದ್ಧವಾಗಿ ಉಪಯೋಗಿಸಲ್ಪಡುವ ಎಲ್ಲ ಸರಕುಗಳು. ನೋಡಿ, ಶಬ್ದ ನೋಡಿ, ಇದನ್ನು ಈ ಪ್ರಪಂಚಸಾರ ಸಂಗ್ರಹವನ್ನು ಸರಕು ಮಾಡಿಕೊಂಡಿದ್ದಾರೆ ಪಾಪ. ಸರಕುಗಳು ಮಾಧ್ವರಿಗೆ ಮಾತ್ರವೇ ಏತಕ್ಕಾಗಿ ತಿಳಿದಿದೆ ಎನ್ನುವುದೇ ದೊಡ್ಡ ಪ್ರಶ್ನೆ. ಮೊದಲ ಉತ್ತರ, ಓದಿಲ್ಲ ನೀವು ಸತ್ಯಪ್ರಕಾಶರೇ, ನಿಮ್ಮವರಿಗೆ ಜ್ಞಾನವಿಲ್ಲ. ನೀವೆಲ್ಲ ಅಂಧಾನುಕರಣೆ ಮಾಡುವವರು, ಮೂಢನಂಬಿಕೆಯಲ್ಲಿ ಬದುಕ್ತಾ ಇರುವವರು. ಶಂಕರರು ದೊಡ್ಡವರು ಅಂತ ಹೇಳಿ ನಿಮಗೆ ಬ್ರೇನ್ ವಾಶ್ ಮಾಡಲಾಗಿದೆ, ಅದನ್ನೇ ನಂಬಿಕೊಂಡು ಬದುಕ್ತಾ ಇದ್ದೀರಿ. ನಮ್ಮ ಮಾಧ್ವರಲ್ಲಿ ನಾವು ಪ್ರತಿಯೊಂದನ್ನು ಪರೀಕ್ಷೆ ಮಾಡ್ತೇವೆ. ಮೊದಲಿಗೆ ಇದು ಇದೆಯಾ ಇಲ್ಲವಾ, ಆನಂತರ ಅವರು ಹೇಳಿದ್ದು ಸರಿಯಾ ತಪ್ಪ, ಎಲ್ಲವನ್ನೂ ಸಹಿತ ನೋಡ್ತೇವೆ. ಬರೀತಾರೆ ಸತ್ಯಪ್ರಕಾಶರು, 52 ಶಂಕರ ವಿಜಯಗಳಲ್ಲಿ ಕನಿಷ್ಠ 3 ಶಂಕರ ವಿಜಯಗಳು ಮಾಧ್ವ ವಲಯದಲ್ಲೇ ರಚಿಸಲ್ಪಟ್ಟಿದೆ. ಈ ವಿಷಯಕ್ಕೆ ಬಂದಾಗ ಮಾತ್ರ ಕಾಣ್ತೇನೆ, ಶಂಕರ ವಿಜಯಗಳ ವಿಷಯಕ್ಕೂ ಅವಶ್ಯವಾಗಿ ಬರ್ತೇನೆ. ಇದಕ್ಕೆ ನೇರವಾದ ಉತ್ತರ, ಈ ಎಲ್ಲ ಸರಕುಗಳು ಮಾಧ್ವಕೃತ ಸರಕುಗಳೇ ಆಗಿವೆ. ಪ್ರಪಂಚಸಾರವೂ ಸಹಿತ ಮಾಧ್ವರು ಬರೆದಿದ್ದಾರಂತೆ. ಇದಕ್ಕೆ ಪ್ರಬಲವಾದ ಸಾಕ್ಷಿಯ ನಿರೂಪಣೆ ಮಾಡುವ ಅಂತ ಹೇಳಿ ಅವರು ತೊಡಗ್ತಾರೆ. ಅದಾದ ಬಳಿಕ ಅವರು ಬೇರೆ ಬೇರೆ ಪುರಾಣದ ವಿಷಯಗಳನ್ನೆಲ್ಲ ಮಾತನಾಡಿದ್ದಾರೆ. ಆಯಾಯ ವಿಷಯಕ್ಕೆ ಬಂದಾಗ ಪ್ರತಿಯೊಂದನ್ನು ಕೈಗೆತ್ತಿಕೊಂಡು ನಾನು ಉತ್ತರವನ್ನು ಕೊಡ್ತೇನೆ. ಈ ಪ್ರಪಂಚಸಾರದ ಕುರಿತಾಗೆ ನೇರವಾಗಿ ಬರೀತಾರೆ. 1836ಕ್ಕಿಂತ ಮುಂಚೆ ಈ ಗ್ರಂಥ ಒಂದಿದೆ ಅಂತ ಜನಸಾಮಾನ್ಯರಿಗೆ ಗೊತ್ತೇ ಇರಲಿಲ್ಲವಂತೆ. ಇವರು ಕೊಡ್ತಾ ಇರುವ ಸಾಕ್ಷಿ ನೋಡಿ, ಮೊದಲಿಗೆ ಸರ್ ಆರ್ಥರ್ ಅವಲಾನ್ ಈ ಗ್ರಂಥಕ್ಕೆ ಪೀಠಿಕೆ ಬರೆಯುವಾಗ ತಾನು 3 ಹಸ್ತಪ್ರತಿಗಳನ್ನು ನೋಡಿದ್ದಾಗಿ ದಾಖಲಿಸಿದ್ದಾನೆ. 3 ಹಸ್ತಪ್ರತಿಗಳಲ್ಲೂ ಗ್ರಂಥಕಾರನ ಉಲ್ಲೇಖ ಪ್ರಾರಂಭದಲ್ಲಾಗಲಿ ಗ್ರಂಥದ ಕೊನೆಯಲ್ಲಾಗಲಿ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳುತ್ತಾ ತನ್ನನ್ನೂ ಸೇರಿಸಿಕೊಂಡು ಹಲವಾರು ಸಂಶೋಧನಕಾರರು ಈ ಗ್ರಂಥವು ಶಂಕರರ ಕೃತಿಯಲ್ಲವೆಂದು ಸಾಧಿಸಿದ್ದಾರೆ ಎಂಬ ವಿವರ ಕೊಟ್ಟಿದ್ದಾನೆ.
ಸಂಬಂಧವಿಲ್ಲದ ವಿಷಯಗಳನ್ನು ಸಂಬಂಧವಿಲ್ಲದವರಿಗೆ ಗಂಟು ಹಾಕುವುದು ಈ ದುಷ್ಟ ಮಾಧ್ವ ಪಂಡಿತರ ಅನುವಂಶೀಯ ರೋಗ. ಈ ನಾಗೇಂದ್ರಾಚಾರ್ಯನಂತೂ ವಿಕೃತ ಕಾಮಿಯಂತೆ ಈ ಇಲ್ಲ ಸಲ್ಲದ ವಿಷಯಗಳ ಮೇಲೆ ತನ್ನ ಅತ್ಯಾಚಾರ ಮುಂದುವರೆಸಿದ್ದಾನೆ. ಸ್ವಂತ ಬುದ್ಧಿ ಇಲ್ಲದ ಮಾಧ್ವರಷ್ಟೇ ಕಿತ್ತಾಳೆ ಕಿವಿ, ಪಾಪ ಶಬ್ದ ಸಹಿತ ಗೊತ್ತಿಲ್ಲ ಇವರಿಗೆ. ಸಂಸ್ಕೃತ ಮಾತ್ರ ಬರಲ್ಲ ಅಂದ್ಕೊಂಡಿದ್ದೆ, ಕನ್ನಡವೂ ಬರಲ್ಲ ಇವರಿಗೆ. ಇವನ ಮಾತುಗಳನ್ನು ಕೇಳಬಹುದು. ಜಗತ್ತಿನ ಇನ್ಯಾವ ಜೀವಿಯೂ ಮಾಧ್ವರ ಗ್ರಂಥಗಳ ಬಗ್ಗೆ, ಮಾಧ್ವರ ಬಗ್ಗೆ ಸಕಾರಾತ್ಮಕ ನಿಲುವನ್ನು ಹೊಂದಿದ್ದು ಇತಿಹಾಸ ದಾಖಲಿಸಿಲ್ಲ ಅಂತ ಪ್ರಲಾಪವನ್ನು ಮುಂದುವರೆಸಿದ್ದಾರೆ. ಪ್ರಪಂಚ ಸಾರತಂತ್ರ ಶಂಕರರ ಕೃತಿಯೇ ಅಲ್ಲ, ಇದು ಪಾರಂಪರಿಕವಾಗಿ ಅವರ ಹೆಸರಿನಲ್ಲಿ ಇರುವ ಒಂದು ಕೃತಿ. ಈ ಗ್ರಂಥದ ಶೈಲಿ ಎಳ್ಳಷ್ಟೂ ಶಂಕರ ಶೈಲಿಯನ್ನು ಹೋಲುವುದಿಲ್ಲ. ಈ ಗ್ರಂಥಕ್ಕೆ ಪದ್ಮಪಾದರ ಒಂದು ವಿವರಣ ಗ್ರಂಥವಿದೆ. ಅದರಲ್ಲಿ ಅವರು ಪ್ರಪಂಚ ಸಾರತಂತ್ರವು ಪ್ರಪಂಚ ಪಂಚಕ ಎನ್ನುವ ಗ್ರಂಥದ ಸಾರ ಎಂದು ಹೇಳಿರುವುದು ವಿವರಣದಲ್ಲಿ ತಿಳಿದು ಬರುತ್ತದೆ. ರಾಘವ ಭಟ್ಟನು ಶ್ರೀಮದಾಚಾರ್ಯರ ಗ್ರಂಥ ಎಂದು ಹೇಳಿದ್ದಾನೆ ಅಂತ ಸತ್ಯಪ್ರಕಾಶರು ಬರೆದಿದ್ದಾರೆ. ಇವರು ನೀಡಿರುವ ಸಾಕ್ಷಿ ಆರ್ಥರ್ ಅವಲಾನ್. ಈ ಗ್ರಂಥವನ್ನು ಅನೇಕರ ಸಂಪಾದನೆ ಮಾಡಿದ್ದಾರೆ, ಅವನೂ ಸಹಿತ ಮಾಡಿದ್ದಾನೆ. ಈಗ ನಾವು ಸಾಕ್ಷಿಯನ್ನು ನೀಡುತ್ತೇವೆ. ಸಾಕ್ಷಿಯಾಗಿ ಈ ಸತ್ಯಪ್ರಕಾಶರ ಆರಾಧ್ಯ ದೈವ ಶಂಕರರ ಕೃತಿಗಳನ್ನೇ ನೀಡುತ್ತೇವೆ. ನಾವು ನೀಡೋದಷ್ಟೇ ಅಲ್ಲ, ಅದ್ವೈತಿಗಳೇ ಈ ಪ್ರಪಂಚಸಾರ ಶಂಕರರ ಕೃತಿ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಅದರ ವಿಸ್ತಾರವನ್ನು ನಾವು ತೋರಿಸ್ತೇವೆ, ಬನ್ನಿ. ಆನಂದಾಶ್ರಮ ಸಂಸ್ಕೃತ ಗ್ರಂಥಾವಲಿ ಪ್ರಕಟ ಮಾಡಿರ್ತಕ್ಕಂತಹ ಗ್ರಂಥ ಅನೇಕ ಪ್ರಕಾಶನಗಳಲ್ಲಿ ಪ್ರಕಟವಾಗಿವೆ. ನೃಸಿಂಹ ಪೂರ್ವೋತ್ತರ ತಾಪನೀಯೋಪನಿಷತ್ ಅಂತ ಅವರು ಕರೀತಾರೆ, ತಾಪನೀಯ ಶ್ರುತಿ ಅಂತ ನಾವು ಕರಿತೇವೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಸಹಿತ ಈ ಶ್ರುತಿಯಿಂದ ಒಂದು ಮಹತ್ವದ ಮಂತ್ರವನ್ನು ಉಲ್ಲೇಖ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ. ದ್ವೈತಾದ್ವೈತ ಚರ್ಚೆಯಲ್ಲಿ ಬಹಳ ದೊಡ್ಡ ಭಾಗವನ್ನು ವಹಿಸ್ತಕ್ಕಂತಹ ಚರ್ಚೆ ಅದು. ಈ ತಾಪನೀಯ ಉಪನಿಷತ್ತಿನಲ್ಲಿ ಎರಡು ಭಾಗವಿದೆ, ಪೂರ್ವ ಭಾಗ, ಉತ್ತರ ಭಾಗ. ಪೂರ್ವ ತಾಪನೀಯಕ್ಕೆ ಶಂಕರರು ಭಾಷ್ಯವನ್ನು ಬರೆದಿದ್ದಾರೆ, ಉತ್ತರ ತಾಪನೀಯಕ್ಕೆ ವಿದ್ಯಾರಣ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಅವೆರಡೂ ಒಂದೇ ಪುಸ್ತಕದಲ್ಲಿ ಪ್ರಕಟವಾಗಿದೆ. ಅನೇಕ ಪುಸ್ತಕಗಳು ಪ್ರಕಟವಾಗಿದ್ದರೂ ನಾನು ಪ್ರಾಚೀನ ಪುಸ್ತಕಗಳನ್ನು ತೆಗೆದು ತೋರಿಸ್ತೇನೆ. ಕಾರಣ ಹಿಂದಿನಿಂದಲೂ ಈ ಪುಸ್ತಕ ಪ್ರಕಟವಾಗ್ತಾ ಇದೆ ಅಂತ ಹೇಳಿ ತಿಳಿದು ಬರುತ್ತದೆ. ಈ ಉಪನಿಷತ್ತಿಗೆ ಭಾಷ್ಯವನ್ನು ಬರಿತಾ ಶಂಕರರು ಒಂದು ಮಾತನ್ನು ಹೇಳ್ತಾರೆ. ಅತಯೇವೋಕ್ತಂ ಶಿರೋಂಗಮಂತ್ರಾರ್ಥಂ ಯಾಚಕ್ಷಾಣೈ ಅಸ್ಮಾಭಿಃ ಪ್ರಪಂಚಾಗಮಶಾಸ್ತ್ರೇ. ಅಸ್ಮಾಭಿಃ ನಮ್ಮಿಂದ ಪ್ರಪಂಚಾಗಮಶಾಸ್ತ್ರದಲ್ಲಿ ಈ ಕಾರಣಕ್ಕಾಗಿಯೇ ಹೀಗೆ ಹೇಳಿದ್ದೇವೆ ಅಂತ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ತುಂಗಾರ್ಥತ್ವಾತ್ ಶಿರೋಂಗಸ್ಯ ಇತ್ಯಾದಿಯಾಗಿ. ಈಗ ಪ್ರಪಂಚಸಾರ ಗ್ರಂಥವನ್ನು ತೆಗಿರಿ, ಅದರಲ್ಲಿ ನೋಡಿ ತುಂಗಾರ್ಥತ್ವಾತ್ ಶಿರಃ, ಆ ಶ್ಲೋಕ ಸ್ಪಷ್ಟವಾಗಿದೆ. ಪ್ರಪಂಚಾಗಮಶಾಸ್ತ್ರವನ್ನು ಶಂಕರರು ಉಲ್ಲೇಖ ಮಾಡ್ತಾರೆ. ಆ ಶ್ಲೋಕ ಇವತ್ತಿಗೂ ಪ್ರಪಂಚ ಸಾರತಂತ್ರದಲ್ಲಿ ಇದೆ. ಅದಕ್ಕೆ ಪಾಠಾಂತರಗಳೂ ಇವೆ. ಪದ್ಮಪಾದರು ವ್ಯಾಖ್ಯಾನವನ್ನೂ ಮಾಡಿದ್ದಾರೆ. ತುಂಗಾರ್ಥಂ ಉತ್ಕೃಷ್ಟ ಪರಮಾತ್ಮಾರ್ಥಂ ಸ್ಯಾತ್ ಇತ್ಯಾದಿಯಾಗಿ. ಅದ್ವೈತಿಗಳು ಇದೊಂದನ್ನು ಉಲ್ಲೇಖ ಮಾಡಿ ಬಿಟ್ಟುಬಿಟ್ಟಿದ್ದಾರೆ. ಆದರೆ ಈ ಗ್ರಂಥದಲ್ಲಿ ಇನ್ನೂ ಅನೇಕ ಕಡೆಗೆ ಉಲ್ಲೇಖವಾಗಿವೆ, ನಾನು ತೋರಿಸಿಕೊಡ್ತೇನೆ. ಇದೇ ಪುಸ್ತಕದ 35ನೆಯ ಪುಟದಲ್ಲಿ ಮತ್ತೆ ಶಂಕರರು ಬರೀತಾರೆ, ಅತಯೇವೋಕ್ತಮಸ್ಮಾಭಿಃ, ಇದಕ್ಕಾಗಿಯೇ ನಮ್ಮಿಂದ ಹೇಳಲ್ಪಟ್ಟಿದೆ. ಎಲ್ಲಿ? ಶಿಖಾಂಗಮಂತ್ರಂ ವ್ಯಾಚಕ್ಷಾಣೈ ಪ್ರಪಂಚಾಗಮಶಾಸ್ತ್ರೇ ಶಿಖಾ ತೇಜ ಸಮುದ್ದಿಷ್ಟಂ ಅಂತ ಹೇಳಿ ಶಿಖಾ ತೇಜ ಅನ್ನುವ ಶ್ಲೋಕವನ್ನೂ ಉಲ್ಲೇಖ ಮಾಡುತ್ತಾರೆ. ತುಂಗಾರ್ಥಂ ಅನ್ನುವ ಮುಂದಿನ ಶ್ಲೋಕವದು. ಶಿಖಾ ತೇಜ ಸಮುದ್ದಿಷ್ಟ ವಷಡಿತ್ಯಂಗ ಮುಚ್ಯತೆ, ಎರಡನೆಯ ಉಲ್ಲೇಖ. ಇಷ್ಟೇ ಅಲ್ಲ, 37ನೆಯ ಪುಟಕ್ಕೆ ಬನ್ನಿ. ಇಲ್ಲಿ ಅಕ್ಷರಗಳು ಅಷ್ಟು ಸ್ಫುಟ ಇಲ್ಲ ಈ ಪುಸ್ತಕದಲ್ಲಿ. ಮತ್ತೊಂದು ಪುಸ್ತಕದಿಂದ ತೋರಿಸಿಕೊಡ್ತೇನೆ. ಅತಯೇವೋಕ್ತಮಸ್ಮಾಭಿಃ ಕವಚಾಂಗಮಂತ್ರಾರ್ಥಂ ವ್ಯಾಚಕ್ಷಾಣೈ ಪ್ರಪಂಚಸಾರೆ. ಅಸ್ಮಾಭಿಃ ನಮ್ಮಿಂದ ಪ್ರಪಂಚಸಾರೆ, ಪ್ರಪಂಚಸಾರದಲ್ಲಿ ಈ ಕಾರಣಕ್ಕಾಗಿಯೇ ಹೇಳಲ್ಪಟ್ಟಿದೆ. ಏನಂತ? ಕವಗ್ರಹಣ ಇತ್ಯಸ್ಮಾದ್ಧಾತೋ ಕವಚ ಸಂಭವ ಅಂತ ಹೇಳಿ ಶ್ಲೋಕವನ್ನು ಉಲ್ಲೇಖ ಮಾಡುತ್ತಾರೆ. ಪ್ರಪಂಚಸಾರ ಗ್ರಂಥದಲ್ಲಿ ಇವತ್ತಿಗೂ ಆ ಶ್ಲೋಕವಿದೆ. ಕವಗ್ರಹಣ ಇತ್ಯಸ್ಮಾದ್ಧಾತೋ ಕವಚ ಸಂಭವ.
ಪದ್ಮಪಾದರು ವ್ಯಾಖ್ಯಾನವನ್ನು ಮಾಡ್ತಾರೆ. ಆತ್ಮನಿ ಅನಾತ್ಮಧ್ಯಾಸಮವಿಧಾಯ ಆತ್ಮನಃ ಅನಾತ್ಮನಿ ಅಧ್ಯಾಸಮಾಹ ಕವಚೇನ ಕವಗ್ರಹಣ ಇತಿ ಅಂತ ಹೇಳಿ ಅಲ್ಲಿ ಪಾಠಾಂತರಗಳ ಸಮಸ್ಯೆ ಇದೆ. ಅದರ ನಿರ್ಣಯವನ್ನು ಸಹಿತ ಪದ್ಮಪಾದರು ಕೊಡ್ತಾರೆ, ಯಾವ ಪಾಠವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ. ಅಷ್ಟೇ ಅಲ್ಲ, 61ನೆಯ ಪುಟದಲ್ಲಿ ಮತ್ತೊಂದು ಮಂತ್ರವನ್ನು ಉಲ್ಲೇಖ ಮಾಡ್ತಾರೆ. ಅತಏವ ಅಸ್ತ್ರಾಂಗ ಮಂತ್ರಂ ವ್ಯಾಚಕ್ಷಾಣೈ ಅಸ್ಮಾಭಿರುಕ್ತಂ ಪ್ರಪಂಚಸಾರೇ. ಸತ್ಯಪ್ರಕಾಶರೇ, ಸತ್ಯದ ಪ್ರಕಾಶ ಬರ್ತಾ ಇದೆಯಾ? ಅಸುತ್ರಾಸಾದಿಕೋ ಧಾತುಸ್ತಃ ಅಂತ ಹೇಳಿ ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಆ ಶ್ಲೋಕವು ಪ್ರಪಂಚಸಾರ ತಂತ್ರದಲ್ಲಿದೆ. ಅಸುತ್ರಾಸಾದಿಕೌ ಧಾತುಸ್ತಃ ಅಂತ ಹೇಳಿ ವ್ಯಾಖ್ಯಾನವನ್ನು ಸಹಿತ ಮಾಡಿದ್ದಾರೆ. ಅದಕ್ಕೆ ಪದ್ಮಪಾದರು. ಶಂಕರರಿಗೆ ತಾವು ಬರೆದ ಪ್ರಪಂಚಾಗಮ ಶಾಸ್ತ್ರದಲ್ಲಿ ಎಷ್ಟು ಅಭಿಮಾನ ಅಂದರೆ ಅದನ್ನು ಮೇಲಿಂದ ಮೇಲೆ ಉಲ್ಲೇಖ ಮಾಡಿದ್ದಾರೆ. ಅತಏವ ಹೃದಯಾದ್ಯಂಗ ಮಂತ್ರಾಣಾಮರ್ಥಂ ವ್ಯಾಚಕ್ಷಾಣೈ ಅಸ್ಮಾಭಿರುಕ್ತಂ ಪ್ರಪಂಚಾಗಮಶಾಸ್ತ್ರೇ ಹೃದಯಂ ಬುದ್ಧಿಗಮ್ಯತ್ವಾತ್ ಅಂತ ಹೇಳಿ ಈ ಶ್ಲೋಕವನ್ನು ಉಲ್ಲೇಖ ಮಾಡುತ್ತಾರೆ. ಪ್ರಪಂಚಸಾರ ಸಂಗ್ರಹದ 80ನೆಯ ಪುಟದಲ್ಲಿ ಸ್ಪಷ್ಟವಾಗಿದೆ. ಹೃದಯಂ ಬುದ್ಧಿಗಮ್ಯತ್ವಾತ್ ಪ್ರಣಾಮಸ್ಯನ್ನಮಃ ಪದಂ ಅಂತ ಹೇಳಿ ಆ ಶ್ಲೋಕವಿದೆ. ಪದ್ಮಪಾದರ ವ್ಯಾಖ್ಯಾನ ಸಹಿತ ಅದಕ್ಕೆ ಉಪಲಬ್ಧವಾಗಿದೆ. ಇಲ್ಲಿಗೆ ನಿಲ್ಲೋದಿಲ್ಲ, ಚತುರ್ಥೋಪನಿಷತ್ತಿನಲ್ಲಿ ಮತ್ತೆ ಉಲ್ಲೇಖ ಮಾಡ್ತಾರೆ ವಿವರವಾಗಿ. ಅತಯೇ ಉಕ್ತಮಸ್ಮಾಭಿ, ಈ ಗ್ರಂಥ ಬರೆದದ್ದು ಶಂಕರರು. ಅಸ್ಮಾಭಿಹಿ ಅಂದರೆ ನಮ್ಮಿಂದ ಅಂತ ಶಂಕರರು ಹೇಳ್ತಾ ಇದ್ದಾರೆ. ಸಪ್ತವ್ಯಾಹೃತಿರ್ ವ್ಯಾಚಕ್ಷಾಣೈ ಪ್ರಪಂಚಸಾರೇ ಭೂಪದಾತ್ತು ವ್ಯಾಹೃತಯೋ ಅಂತ ಈ 2.5 ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ. ಈ ಶ್ಲೋಕಗಳು ಪ್ರಪಂಚಸಾರ ಕೃತಿಯಲ್ಲಿ ಇವತ್ತಿಗೂ ಇದೆ. ಒಂದು ಕಡೆಯಲ್ಲಿ ಪ್ರಪಂಚಾಗಮ ಶಾಸ್ತ್ರ, ಪ್ರಪಂಚಸಾರ ಅಂತ ತಮ್ಮ ಕೃತಿಗಳನ್ನು ಅನೇಕ ಹೆಸರುಗಳಲ್ಲಿ ಕರೀತಾರೆ ಶಂಕರರು. ಅವರು ಉಲ್ಲೇಖ ಮಾಡಿದ ಶ್ಲೋಕ ವಾಣಿ ವಿಲಾಸ ಪ್ರೆಸ್ನಿಂದ ಮುದ್ರಿತವಾದಂತಹ ಪ್ರಪಂಚಸಾರ ತಂತ್ರದಲ್ಲಿ 417ನೆಯ ಪುಟದಲ್ಲಿ ಇವತ್ತಿಗೂ ಆ ಶ್ಲೋಕ ಉಪಲಬ್ಧವಾಗಿದೆ. ಭೂಪದಾದ್ಯ ವ್ಯಾಹೃತಯೋ ಭೂಶಬ್ದಸ್ತದಿ ವರ್ತತೆ ತತ್ವದಂ ಸರಿತಿ ಪ್ರೋಕ್ತಂ ಸನ್ಮಾತ್ರತ್ವಾತ್ತು ಭೂರತಃ ಅಂತ ಹೇಳಿ ಆ ಶ್ಲೋಕಗಳು ಈ ಹೊತ್ತಿಗೂ ನಮಗೆ ಉಪಲಬ್ಧವಾಗಿವೆ. ಆರ್ಥರ್ ಅವಲಾನ್ ಮುದ್ರಣ ಮಾಡಿರತಕ್ಕಂತಹ ಪುಸ್ತಕದಲ್ಲಿ 318ನೆಯ ಪುಟದಲ್ಲಿಯೂ ಸಹಿತ ಆ ಶ್ಲೋಕಗಳು ನಮಗೆ ಉಪಲಬ್ಧವಾಗ್ತವೆ. ಪದ್ಮಪಾದರ ವ್ಯಾಖ್ಯಾನ ಸಹಿತ ನಮಗೆ ದೊರಕ್ತದೆ. ಈ ಸತ್ಯಪ್ರಕಾಶರು ಪ್ರಪಂಚಸಾರ ತಂತ್ರ ಶಂಕರರ ಕೃತಿಯಲ್ಲ ಅಂತಾರೆ. ಶಂಕರರು ಮಾತನಾಡಿದ್ದಾರೆ ಸತ್ಯಪ್ರಕಾಶರವರೇ, ನಿಮಗೆ ಅದರ ಜ್ಞಾನವಿಲ್ಲ. ಸಮಾಜದ ಮುಂದೆ ಇವತ್ತು ಪ್ರಕಟವಾಗಿದೆ ನಿಮ್ಮ ಅಜ್ಞಾನ. ಇನ್ನು ಈ ಸತ್ಯಪ್ರಕಾಶರು ಎಂಬ ಪರಮಾದ್ಭುತ ಪರಬ್ರಹ್ಮ ಇನ್ನೊಂದು ಲೇಖನ ಬರೀತಾರೆ. ಪ್ರಪಂಚಸಾರ ಶಾಸ್ತ್ರವನ್ನೇ ಶಂಕರರು ಬರೆದಿಲ್ಲ ಅಂತ ನಾನು ಹೇಳಾಗಿದೆ. ಅಂದ ಬಳಿಕ ನೃಸಿಂಹತಾಪನೀಯ ಭಾಷ್ಯವನ್ನು ಶಂಕರರದಲ್ಲ ಅಂತೇನೆ ನಾನು ಅಂತ. ಅದಕ್ಕೆ ಅದ್ಭುತಂ ಅನ್ನುವಂತಹ ಒಬ್ಬ ಅದ್ವೈತಿಗಳು ಉತ್ತರ ಕೊಟ್ಟಿದ್ದಾರೆ. ಶಂಕರ ಭಗವತ್ಪಾದ ಅಕ್ನಾಲಜಿಸ್ ಹಿಸ್ ಆಥರ್ಶಿಪ್ ಆಫ್ ದ ಪ್ರಪಂಚಸಾರ ಅಂತ ಹೇಳಿ ಒಂದು ಲೇಖನವನ್ನೇ ಬರೆದಿದ್ದಾರೆ. ಅದರಲ್ಲಿ ಅಭಿನವ ನರಸಿಂಹ ಭಾರತೀ ಸ್ವಾಮಿಗಳು ಅಂತ 1599ರಿಂದ 622ರವರೆಗೆ ಆಗಿ ಹೋದರು ಅಂತ ಇವರು ಉಲ್ಲೇಖ ಮಾಡಿದ್ದಾರೆ. ಶಂಕರ ಶೃಂಗೇರಿ ಶಾರದಾ ಪೀಠದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಅವರ ಇಸವಿಯನ್ನು ಉಲ್ಲೇಖ ಮಾಡಲಾಗಿದೆ. ಅವರು ಶಿವಗೀತಾ ಭಾಷ್ಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ಶಿವಗೀತಾ ಭಾಷ್ಯದಲ್ಲಿ ಹೇಳ್ತಾರವರು, ನಮಾಮಿ ತಮಹಂ ಸರ್ವತೋ ಮುಖಮಿತಿ ನಾರಸಿಂಹ ಮಂತ್ರರಾಜ ಪದ ವಿವರಣೆ ಆಚಾರ್ಯೈ ಉಕ್ತಃ ಅರ್ಥಃ ದ್ರಷ್ಟವ್ಯ. ಶಂಕರರು ನಮಾಮಿ ತಮಹಂ ಸರ್ವತೋಮುಖಂ ಅನ್ನುವ ನರಸಿಂಹ ಮಂತ್ರರಾಜವನ್ನು ವಿವರಣೆ ಮಾಡಬೇಕಾದರೆ ಹೇಳಿದ ಅರ್ಥವನ್ನು ತೆಗೆದುಕೊಳ್ಳಬೇಕು ಅಂತ ಅವರು ಬರೆದಿದ್ದಾರೆ. ಇದೇ ಶ್ರೀಮನ್ ನೃಸಿಂಹತಾಪನೀಯ ಉಪನಿಷತ್ತಿನಲ್ಲಿ ಬರುವಂತಹ ಮಾತು. ಯಮಪ್ಯೇತಿ ಭುವನಂ ಸಂಪರಾಯೇ ನಮಾಮಿ ತಮಹಂ ಸರ್ವತೋಮುಖಂ ಅಂತ. ಇದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಶಂಕರರು ಅನಿಂದ್ರಿಯೋಪೀತಿ ಸೇಂದ್ರಿಯಸ್ಯ ವ್ಯಾಖ್ಯಾತ ವಿಗ್ರಹಸ್ಯ ಇತ್ಯಾದಿ ಅರ್ಥ ಹೇಳಿದ್ದಾರೆ. ಆ ಅರ್ಥ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಈ ನರಸಿಂಹ ಮಂತ್ರರಾಜಕ್ಕೆ ವ್ಯಾಖ್ಯಾನವಿರುವುದು ನೃಸಿಂಹತಾಪನೀಯ ಭಾಷ್ಯದಲ್ಲೇ, ಶಂಕರ ವಿರಚಿತ ಭಾಷ್ಯದಲ್ಲೇ ಇರುವಂಥದ್ದು. ಸತ್ಯಪ್ರಕಾಶರಿಗೆ ಮೊದಲನೆಯ ಸಾಕ್ಷಿಯಾಗಿ ಶಂಕರರನ್ನು ನೀಡಿಯಾಯಿತು.
ಎರಡನೆಯ ಸಾಕ್ಷಿಯಾಗಿ ವಿದ್ಯಾರಣ್ಯರನ್ನು ಇಡ್ತೇವೆ. ವಿದ್ಯಾರಣ್ಯರು ಪರಾಶರ ಮಾಧವೀಯ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, ಅತಯೇವ ಆಚಾರ್ಯೈ ಪ್ರಪಂಚಸಾರೇ ಅಭಿಹಿತಂ ಅಸ್ಯತು ವೇದಾದಿತ್ವಾತ್ ಸರ್ವಮನೂನಾಂ ಪ್ರಯುಜ್ಯತೆ ಹ್ಯಾದೌ ಅಂತ ಹೇಳಿ, ಪ್ರಪಂಚಸಾರದಲ್ಲಿ ಆಚಾರ್ಯರಿಂದ ಹೇಳಲ್ಪಟ್ಟಿದೆ ಅಂತ ವಿದ್ಯಾರಣ್ಯರು ಉಲ್ಲೇಖ ಮಾಡುತ್ತಾರೆ. ಆ ಶ್ಲೋಕ ಇವತ್ತಿಗೂ ಪ್ರಪಂಚಸಾರ ತಂತ್ರದಲ್ಲಿದೆ. ಇಲ್ಲ, ನೀವಿದೆಲ್ಲ ಬೇರೆ ಬೇರೆ ಗ್ರಂಥಗಳಿಂದ ಉಲ್ಲೇಖವನ್ನು ಮಾಡ್ತಾ ಇದ್ದೀರಾ. ಶಂಕರರ ಗ್ರಂಥಗಳು ಅಂದರೆ ಸೂತ್ರ ಪ್ರಸ್ಥಾನ. ನೀವು ಸೂತ್ರ ಪ್ರಸ್ಥಾನದಿಂದ ಉಲ್ಲೇಖ ಮಾಡಬೇಕು ಅಂದರೆ ಅಲ್ಲಿಂದಲೂ ಉಲ್ಲೇಖ ಮಾಡಿಕೊಡ್ತೇವೆ, ತೆಗೆದುಕೊಳ್ಳಿ. ಏನು ಮಂಡನ ಪೃಷ್ಠಸೇವಿ ಸೂತ್ರಭಾಷ್ಯಾರ್ಥ ಅನಭಿಜ್ಞ ಅನ್ನುವಂತಹ ಕುಖ್ಯಾತಿಗೆ ಪಾತ್ರರಾದಂತಹ ವಾಚಸ್ಪತಿ ಮಿಶ್ರರಿದ್ದಾರೆ. ಅವರು ಶಂಕರ ಭಾಷ್ಯಕ್ಕೆ ಮಾಡಿರುವ ವ್ಯಾಖ್ಯಾನದ ಹೆಸರು ಭಾಮತಿ ಅಂತ. ಆ ಭಾಮತಿಗೆ ವೇದಾಂತ ಕಲ್ಪತರು ಅಂತ ವ್ಯಾಖ್ಯಾನವಿದೆ. ಆ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ, ತಥಾಚ ಅವೋಚನ್ನಾಚಾರ್ಯಾ ಪ್ರಪಂಚಸಾರೇ ಅವನಿ ಜಲಾನಲ ಮಾರುತ ವಿಹಾಯಸ ಅನ್ನುವ ಶ್ಲೋಕವನ್ನು ಆಚಾರ್ಯಾ ಪ್ರಪಂಚಸಾರೇ ಅವೋಚನ್, ಶಂಕರರು ಪ್ರಪಂಚಸಾರದಲ್ಲಿ ಹೇಳಿದ್ದಾರೆ ಅಂತ ಉಲ್ಲೇಖವನ್ನು ಮಾಡ್ತಾರೆ. ಸತ್ಯಪ್ರಕಾಶರಿಗೆ ಈ ಹಳೆಯ ಪುಸ್ತಕದಿಂದ ಸತ್ಯದ ಪ್ರಕಾಶವಾಗುವುದಿಲ್ಲ. ಹೀಗಾಗಿ ಶೃಂಗೇರಿಯ ಅಧಿಕೃತ ವೆಬ್ಸೈಟಿನಿಂದ ಅವರಿಗೆ ಸತ್ಯದ ಪ್ರಕಾಶ ಮಾಡಿಸೋಣ ಬನ್ನಿ. ಅದ್ವೈತ ಶಾರದಾ .ಶೃಂಗೇರಿ.net ಇಲ್ಲಿಗೆ ಬನ್ನಿ. ಶೃಂಗೇರಿ ಮಠದ ಅಧಿಕೃತ ವೆಬ್ಸೈಟ್. ಉಭಯ ಭಾರತಿ ಶಂಕರರು ಇಬ್ಬರೂ ಇದ್ದಾರೆ, ಶೃಂಗೇರಿ ಪೀಠಪತಿಗಳಿದ್ದಾರೆ. ಇಲ್ಲಿ ಅನ್ವೇಷಣಂ ಅಂತ ಇದೆ, ಅಲ್ಲಿಗೆ ಬನ್ನಿ. ಅಲ್ಲಿ ಬಂದು ಪ್ರಪಂಚಸಾರೇ ಅಂತ ಟೈಪ್ ಮಾಡಿ, ಸರ್ವಂ ಅನ್ನೋದನ್ನು ಕ್ಲಿಕ್ ಮಾಡಿ ಅನ್ವೇಷಣಂ ಅಂತ ಕೊಡಿ. ಒಂದು ಪುಟ ಬರ್ತದೆ, ಅಗ್ರೇ ಪಠಂತು ಅನ್ನೋದನ್ನು ಒತ್ತಿ ಪ್ರಪಂಚಸಾರೇ ಅನ್ನುವ ಉಲ್ಲೇಖ ಇರುವ ಭಾಗ ಬರ್ತದೆ. ತಥಾಚ ಅವೋಚನ್ನಾಚಾರ್ಯಾ ಪ್ರಪಂಚಸಾರೇ ಅವನಿ ಜಲಾನಲ ಮಾರುತ ವಿಹಾಯಸ ಶಕ್ತಿಭಿಶ್ಚ ತದ್ಬಿಂಬೈ ಅಂತ. ಸತ್ಯಪ್ರಕಾಶರು ಮತ್ತೆ ತಮಾಷೆ ಮಾಡ್ತಾರೆ, ಇಲ್ಲ ಇದನ್ನೂ ಕೂಡ ನೀವು ಮಾಧ್ವರೆ ತಂದು ಹಾಕ್ಬಿಟ್ಟಿದ್ದೀರಿ, ನಮ್ಮ ಶೃಂಗೇರಿ ಗುರುಗಳಿಗೆ ಏನೂ ಗೊತ್ತಾಗಲ್ಲ, ನೀವೇ ಹಾಕ್ಬಿಟ್ಟಿದ್ದೀರಿ ಅಂತಲೂ ಹೇಳ್ತಾರೆ. ಎಲ್ಲವೂ ಸುಳ್ಳಲ್ವ ಇವರಲ್ಲಿ? ಎಷ್ಟು ಸುಳ್ಳು ಬೇಕಾದರೂ ಹೇಳಬಹುದು. ಹಸ್ತಪ್ರತಿಗಳಲ್ಲಿ ಮಾತ್ರ ಪ್ರಕ್ಷೇಪ ದುಸ್ಸಾಧ್ಯ. ಹೀಗಾಗಿ ಹಸ್ತಪ್ರತಿಗಳಲ್ಲಿ ಬೇಕು ಅಂತ ಸತ್ಯಪ್ರಕಾಶರು ಹಠ ಹಿಡಿಬಹುದು. ಅವರ ಮನಸ್ಸಿನ ಸಂತೋಷಕ್ಕೆ ಹಸ್ತಪ್ರತಿಗಳನ್ನು ನೀಡೋಣ ಬನ್ನಿ. internetarchive.org ಇಂದ ಡೌನ್ಲೋಡ್ ಮಾಡಿದ ವೇದಾಂತ ಕಲ್ಪತರುವಿನ ಹಸ್ತಪ್ರತಿ ಇದು. ಅಲ್ಲಿ ಸ್ಪಷ್ಟವಾಗಿದೆ, ತಥಾಚ ಅವೋಚನ್ ಆಚಾರ್ಯಾ ಪ್ರಪಂಚಸಾರೇ ಅಂತ ಸ್ಪಷ್ಟವಾಗಿದೆ ನೋಡಿ. ಹಸ್ತಪ್ರತಿಯಲ್ಲಿಯೂ ಸ್ಪಷ್ಟವಾಗಿದೆ. ಕೇವಲ ಹಸ್ತಪ್ರತಿಯಲ್ಲ, ಈ ವೇದಾಂತ ಕಲ್ಪತರುವಿಗೆ ಪರಿಮಳ ಅಂತ ವ್ಯಾಖ್ಯಾನವಿದೆ. ಅದನ್ನು ಬರೆದವರು ಯಾರು ಗೊತ್ತೇನು? ಇದೇ ರೀತಿ ಮಾಧ್ವರ ಮೇಲೆ ಕೆಂಡ ಕಾರುವಂತಹ ಅಪ್ಪಯ್ಯ ದೀಕ್ಷಿತರು ನೋಡಿ. ಅಪ್ಪಯ್ಯ ದೀಕ್ಷಿತ ವಿರಚಿತ ಅಂತ ಇಲ್ಲಿದೆ. ಇವರು ಏನು ವೇದಾಂತ ಕಲ್ಪತರು ಉಲ್ಲೇಖ ಮಾಡುವಂತಹ ಪ್ರಪಂಚಸಾರ ತಂತ್ರದ ಶಕ್ತಿಭಿಶ್ಚ ತದ್ಬಿಂಬೈ ಅನ್ನುವ ಶಬ್ದವಿದೆ, ಅದನ್ನು ಪ್ರತೀಕಗ್ರಹಣ ಮಾಡ್ತಾರೆ. ಶಕ್ತಿಭಿಶ್ಚ ತದ್ಬಿಂಬೈ ರೀತಿ ಅಂತ ಹೇಳಿ ಪೃಥಿವ್ಯಾದಿ ಶಕ್ತಯ ಅಂತ ಅದಕ್ಕೆ ವ್ಯಾಖ್ಯಾನವನ್ನು ಸಹಿತ ಮಾಡಿದ್ದಾರೆ. ಸತ್ಯದ ಪ್ರಕಾಶ ಬಂತ ಸತ್ಯಪ್ರಕಾಶರೇ. ಇಷ್ಟೇ ಅಲ್ಲ, ಈ ಪ್ರಪಂಚಸಾರ ತಂತ್ರ ಹೇಳುವ ಏನೊಂದು ಕುತ್ಸಿತವಾದ ವಾಮಾಚಾರದ ಪ್ರಯೋಗಗಳಿವೆ, ಇದನ್ನು ಅವಲಂಬಿಸಿಕೊಂಡು 10 ತಂತ್ರಗ್ರಂಥಗಳು ನಿರ್ಮಾಣವಾಗಿವೆ. ಆ ಎಲ್ಲ ಗ್ರಂಥಗಳಲ್ಲೂ ಪ್ರಪಂಚಸಾರದ ಉಲ್ಲೇಖವಿದೆ, ಅಲ್ಲಿನ ಶ್ಲೋಕಗಳ ಉಲ್ಲೇಖವಿದೆ. ಪ್ರಪಂಚಸಾರ ಸಂಗ್ರಹ ಅಂತ ಒಂದು ಗ್ರಂಥವಿದೆ. ಅದರಲ್ಲಿ ಅವರು ಶಂಕರರಿಗೆ ನಮಸ್ಕಾರ ಮಾಡಿ ಗ್ರಂಥದ ರಚನೆ ಮಾಡ್ತಾರೆ. ಕುರುವೇ ಪ್ರಪಂಚಸಾರಸ್ಯ ಸಾರಸಂಗ್ರಹಂ, ಪ್ರಪಂಚಸಾರದ ಸಾರಸಂಗ್ರಹ ಮಾಡ್ತೇನೆ ಅಂತ ಹೊರಡ್ತಾರೆ. ಹೇಳ್ತಾರವರು, ತತ್ರ ಪ್ರಪಂಚಸಾರೇ ಯದ್ಯತ್ ಶಂಕರಾಚಾರ್ಯೈರುಕ್ತಂ,
ಪ್ರಪಂಚಸಾರದಲ್ಲಿ ಶಂಕರರು ಏನೇನು ಹೇಳಿದ್ದಾರೋ, ಯದ್ಯದುಕ್ತಂ ಏನೇನು ಹೇಳಿದ್ದಾರೋ, ಏನದು ಮಂತ್ರ ಯಂತ್ರ ಪ್ರಯೋಗಾದಿ, ಅವರು ಹೇಳಿರುವ ಮಂತ್ರಗಳು, ಯಂತ್ರಗಳು, ಪ್ರಯೋಗಾದಿಗಳು. ಏನು ಪ್ರಯೋಗ? ಮೈಗೆಲ್ಲ ರಜಸ್ವಲಯ ರಕ್ತ ಬಳ್ಕೊಳ್ಳೋದು ಇತ್ಯಾದಿ ಪ್ರಯೋಗಗಳು. ತತ್ ಸರ್ವಮಪಿ ಅವೆಲ್ಲವೂ ಸಾರಭೂತಮೇವ, ಅವೆಲ್ಲವೂ ಸಾರವೇ. ಆದರೂ ತಥಾಪಿ ಇದಾನೀಂ ಮಂದಪ್ರಜ್ಞಾನಂ ವಿಸ್ತರಶೋ ಜ್ಞಾತು ಅನುಷ್ಠಾತುಂಚ ಅಶಕ್ಯತ್ವಾತ್. ಮಂದಜ್ಞಾನಿಗಳಿಗೆ ವಿಸ್ತಾರವಾಗಿ ತಿಳಿಯಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಾನವರಿಗೆ ಅತ್ಯಂತ ಉಪಕಾರ ಮಾಡಲಿಕ್ಕಾಗಿ ಸಾರತರವಾದ ಅಲ್ಪಗ್ರಂಥದ ರಚನೆ ಮಾಡ್ತೇನೆ ಅಂತ ಹೇಳಿ, ಪ್ರಪಂಚಸಾರದಲ್ಲಿ ಏನೇನೆಲ್ಲ ಹೇಳಿದ್ದಾರೆ ಅವೆಲ್ಲವನ್ನೂ ಸಹಿತ ಉಲ್ಲೇಖ ಮಾಡ್ತಾರೆ. ಮಾಡಿ ಶ್ಲೋಕಗಳನ್ನು ಸಹಿತ ಉಲ್ಲೇಖ ಮಾಡ್ತಾರೆ. ದೀಕ್ಷಾ ಶಬ್ದಾರ್ಥಸ್ತು ಅತ್ರೈವೋಕ್ತಃ ದದ್ಯಾಚ್ಚ ದಿವ್ಯಭಾವಂ ಅಂತ ಹೇಳಿ. ಹೀಗಾಗಿ ಪ್ರಪಂಚಸಾರ ಶಂಕರ ಕೃತ ಅಂತ ಉದ್ಘೋಷಣೆ ಮಾಡಿ ಅಲ್ಲಿನ ವಿಷಯಗಳ ಸಂಗ್ರಹವನ್ನು ಮಾಡಲಿಕ್ಕೆ ಹೊರಡ್ತಾರೆ ಈ ಗ್ರಂಥಕಾರರು. ಇಷ್ಟೇ ಅಲ್ಲ, ಜನಸಾಮಾನ್ಯರಿಗೆ ಇದರ ಪರಿಚಯವಿಲ್ಲ ಅಂತ ಹೇಳಿ ಸತ್ಯಪ್ರಕಾಶರು ಬರ್ಕೊಳ್ತಾರೆ. ನೋಡಿ, 1932 ಅಕ್ಟೋಬರ್ 13ನೇ ತಾರೀಕು ಏನು ಚಂದ್ರಶೇಖರೇಂದ್ರ ಸರಸ್ವತಿಗಳಿದ್ದಾರೆ, ಅವರೊಂದು ತಮಿಳಿನಲ್ಲಿ ಪ್ರವಚನವನ್ನು ಮಾಡ್ತಾರೆ. ದಿಸ್ ಈಸ್ ಅ ರೆಂಡರಿಂಗ್ ಇನ್ ಟು ಇಂಗ್ಲೀಷ್ ಆಫ್ ಅ ಡಿಸ್ಕೋರ್ಸ್ ಇನ್ ತಮಿಳ್ ಗಿವನ್ ಇನ್ ಮೆಡ್ರಾಸ್ ಆನ್ ದ 13th of October 1932. ಆ ಪ್ರವಚನದಲ್ಲಿ ಅವರು ಹೇಳ್ತಾರೆ, ಹಿ ಹ್ಯಾಸ್ ಆಲ್ಸೋ ರಿಟನ್ ಅ ಟೆಕ್ಸ್ಟ್ ಆನ್ ಮಂತ್ರಶಾಸ್ತ್ರ ಬೇರಿಂಗ್ ದ ಟೈಟಲ್ ಪ್ರಪಂಚಸಾರ. ಚಂದ್ರಶೇಖರೇಂದ್ರ ಸರಸ್ವತಿಗಳು ಹೇಳಿದ ಮಾತು. ಪ್ರಪಂಚಸಾರ ಇವರಿಂದ ರಚಿತವಾಗಿದೆ. ಈ ಪ್ರಪಂಚಸಾರ ತಂತ್ರ ಮೇಲಿಂದ ಮೇಲೆ ಮುದ್ರಣವಾಗ್ತಾ ಇರುವಂತಹ ಗ್ರಂಥ. ಇದನ್ನು ಸುಧಾಕರ್ ಮಾಳವೀಯ ಅನ್ನುವರು ಎಡಿಟ್ ಮಾಡಿದ್ದಾರೆ ಮತ್ತು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಚೌಖಾಂಬಾದವರು ಅದನ್ನು ಮುದ್ರಣ ಸಹಿತ ಮಾಡಿದ್ದಾರೆ 2012ನೇ ಇಸವಿಯಲ್ಲಿ. ಈಗ ಹೇಳಿ, ಸಾಕ್ಷಾತ್ ಶಂಕರರು ಹೇಳ್ತಾ ಇದ್ದಾರೆ ಅದು ನಮ್ಮ ಗ್ರಂಥ ಅಂತ. ಶಂಕರರ ಸಾಕ್ಷಾತ್ ಶಿಷ್ಯರಾದ ಪದ್ಮಪಾದರು ಹೇಳ್ತಾ ಇದ್ದಾರೆ ಪ್ರಪಂಚಸಾರ ಅನ್ನೋದು ಶಂಕರರ ಗ್ರಂಥ ಅಂತ ಹೇಳಿ. ವಿದ್ಯಾರಣ್ಯರು ಹೇಳ್ತಾ ಇದ್ದಾರೆ ಇದು ಶಂಕರರ ಗ್ರಂಥ ಅಂತ ಹೇಳಿ. ವಿದ್ಯಾರಣ್ಯರ ಗ್ರಂಥವನ್ನು ಅವಲಂಬಿಸಿ ಹೊರಟಂತಹ ಪುರುಷೋತ್ತಮಾನಂದರೇ ಮೊದಲಾದ ಗ್ರಂಥಕಾರರು ಹೇಳ್ತಾ ಇದ್ದಾರೆ ಇದು ಶಂಕರರ ಗ್ರಂಥ ಅಂತ ಹೇಳಿ. ಪ್ರಪಂಚಸಾರ ಗ್ರಂಥವನ್ನು ಆಧರಿಸಿ ತಂತ್ರಗ್ರಂಥಗಳ ರಚನೆ ಮಾಡಿದಂತಹ ಅನೇಕ ತಂತ್ರಕಾರರು ಹೇಳ್ತಾ ಇದ್ದಾರೆ ಇದು ಶಂಕರರ ಗ್ರಂಥ ಅಂತ ಹೇಳಿ. ಚಂದ್ರಶೇಖರೇಂದ್ರ ಸರಸ್ವತಿಗಳು ಹೇಳ್ತಾ ಇದ್ದಾರೆ ಇದು ಶಂಕರರ ಗ್ರಂಥ ಅಂತ ಹೇಳಿ. ಸುಧಾಕರ ಮಾಳವೀಯರವರು ಹೇಳ್ತಾ ಇದ್ದಾರೆ ಇದು ಶಂಕರರ ಗ್ರಂಥ ಅಂತ ಹೇಳಿ. ಶಂಕರರ ಕಾಲದಿಂದ ಇವತ್ತಿನವರೆಗೆ ಹೇಳಿಕೊಂಡು ಬರ್ತಾ ಇದ್ದಾರೆ. ಸತ್ಯಪ್ರಕಾಶರ ಬಂದೇ ಹೇಳ್ತಾರೆ ಇದು ಶಂಕರರ ಕೃತಿಯಲ್ಲ ಅಂತ ಹೇಳಿ. ಯಾಕೆ? ಶಂಕರರ ಕೃತಿ ಅಂತ ಹೇಳಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಷ್ಟು ಅಸಹ್ಯವಾಗಿದೆ, ಅಶ್ಲೀಲವಾಗಿದೆ ಈ ಕುತ್ಸಿತವಾದ ಪ್ರಪಂಚಸಾರ ಎಂಬ ಕೃತಿ. ಯಾವ ಗ್ರಂಥವನ್ನು ತಮ್ಮ ಶಂಕರರ ಗ್ರಂಥ ಅಂತ ಹೇಳಿಕೊಳ್ಳಲಿಕ್ಕಾಗಿ ಇವತ್ತಿನ ಶಾಂಕರರು ಅದ್ವೈತಿಗಳು ಹಿಂಜರಿತಾ ಇದ್ದಾರೆಯೋ ಅಂಥ ಕುತ್ಸಿತ ಗ್ರಂಥವನ್ನು ರಚನೆ ಮಾಡಿದ್ದಕ್ಕಾಗಿ ಶಂಕರರು ತ್ಯಾಜ್ಯರು. ನಮ್ಮ ಶ್ರೀಮತ್ ಪಂಡಿತಾಚಾರ್ಯರು ಹೇಳಿದ ದೇಹಾದುತ್ಕ್ರಾಮಿತಾನಾಂ ಅಧಿಪತಿರಸತಾಮಕ್ರಮಾದ್ ವಕ್ರಬುದ್ಧಿ ಕ್ರುದ್ಧ ಕ್ರೋಧೈಕವಶ್ಯ ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೇ ಭೂಚಕ್ರಮೇತ್ಯ ಕ್ರಕಚಮಿವ ಸತಾಂಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂಚಕ್ರಪಾಣೇರ್ಗುಣಗಣವಿರಹಂ ಜೀವತಾಂಚಾಧಿಕೃತ್ಯ ಎಂಬ ಈ ಮಾತುಗಳಿಗೆ ಶಂಕರರ ಕುತ್ಸಿತವಾದ ಪ್ರಪಂಚಸಾರ ಕೃತಿ, ಅದರಲ್ಲಿ ಹೇಳಲ್ಪಟ್ಟಂತಹ ಪರಮ ಕುತ್ಸಿತವಾದ ವಿಷಯಗಳೇ ಸಾಕ್ಷಿ ಅಂತ ಹೇಳ್ತಾ ಈ ದುಶ್ಶಾಸ್ತ್ರದ ಖಂಡನೆಯನ್ನು ಮಾಡಿದಂತಹ ವಾಕ್ಖಡ್ಗವನ್ನು ಸಕಲ ಗುರುದೇವತೆಗಳಲ್ಲಿ ನೆಲೆ ನಿಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಹೃತ್ಪದ್ಮ ಮಧ್ಯ ನಿವಾಸಿಯಾದ ಶ್ರೀ ವೇದವ್ಯಾಸದೇವರ ಚರಣಕಮಲಗಳಲ್ಲಿ ಸಮರ್ಪಿಸ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.